ನಮಸ್ಕಾರ. ಇಂದು ನಿಮ್ಮ ಮುಂದೆ ತರುತ್ತಿರುವುದು ಕೇವಲ ಗಿಡವಲ್ಲ, ಇದು ಪ್ರಕೃತಿಯ ನಿಶ್ಶಬ್ದ ಪ್ರಾರ್ಥನೆ. ಹೆಸರು ಲ್ಯಾಂಗ್ ಲ್ಯಾಂಗ್. ಕನ್ನಡದಲ್ಲಿ ಇದನ್ನು ಅಪೂರ್ವ ಚಂಪಾ ಎಂದು ಕರೆಯುತ್ತೇವೆ. ಫಿಲಿಪೈನ್ಸ್ ದೇಶದಲ್ಲಿ ಇದನ್ನು ಹೂಗಳ ಹೂವು ಎಂಬ ಅರ್ಥವಿದೆ. ನೋಡಿ, ಈ ಹೂವಿನ ರೂಪ ನಕ್ಷತ್ರದಂತೆ ಕೆಳಮುಖವಾಗಿ ಹರಡುತ್ತದೆ. ಯೋಗಶಾಸ್ತ್ರದಲ್ಲಿ ಹೇಳುವಂತೆ ಆಕಾಶದಿಂದ ಭೂಮಿಗೆ ಧುಮುಕುವ ದಿವ್ಯ ಶಕ್ತಿಯ ಸಂಕೇತ. ಇದರ ಸುಗಂಧ ಮನಸ್ಸನ್ನು ಶಾಂತಗೊಳಿಸುತ್ತದೆ, ಹೃದಯದ ಚಕ್ರವನ್ನು ತೆರೆಯುತ್ತದೆ. ಒತ್ತಡ, ಆತಂಕಗಳೆಲ್ಲ ಕಡಿಮೆ ಮಾಡಿ ನಮ್ಮೊಳಗಿನ ಮೌನವನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ಇಂಡೋನೇಷ್ಯಾದಲ್ಲಿ ನವದಂಪತಿಗಳ ಹಾಸಿಗೆಯನ್ನು ಈ ಹೂವಿನಿಂದ ಅಲಂಕರಿಸುತ್ತಾರೆ, ಪ್ರೀತಿ ಮತ್ತು ಸಾಮರಸ್ಯದ ಹರಕೆಯಾಗಿ. ಅರೋಮಾಥೆರಪಿಯಲ್ಲಿ ಇದಕ್ಕೆ ಆತ್ಮಕ್ಕೆ ಮುಲಾಮು ಎನ್ನುತ್ತಾರೆ. ಈ ಅಪೂರ್ವ ಚಂಪಾ ರಾತ್ರಿ ಆದಂತೆ ತನ್ನ ಪರಿಮಳವನ್ನು ಇಮ್ಮಡಿಗೊಳಿಸುತ್ತದೆ, ಕತ್ತಲು ಹೆಚ್ಚಿದಷ್ಟು ಬೆಳಕನ್ನು ಹುಡುಕುವಂತೆ. ಇದರ ಸುಗಂಧ ದೃಢವಾಗುತ್ತದೆ. ಬದುಕು ಹಾಗೆಯಲ್ಲವೇ, ಕಷ್ಟಗಳು ಬಂದಾಗಲೇ ನಮ್ಮೊಳಗಿನ ಶಕ್ತಿ ಅರಳುವುದು. ಚಾನಲ್ ನಂಬರ್ 5 ಅಂತ ಒಂದು ವಿಶ್ವವಿಖ್ಯಾತ ಸುಗಂಧ ದ್ರವ್ಯವಿದೆ. ಅದರ ಸಂಪೂರ್ಣ ಜೀವಾಳವೇ ಈ ಅಪೂರ್ವ ಚಂಪಾ. ಒಂದು ಹೂವಿನಿಂದ ಎಷ್ಟೊಂದು ಜನರ ಮನಸ್ಸಿಗೆ ಮುದ ನೀಡಬಹುದು ಎನ್ನುವುದಕ್ಕೆ ಇದೇ ಸಾಕ್ಷಿ. ಅಸ್ತಿತ್ವ ಚಿಕ್ಕದಾದರೂ ಇಡೀ ಜಗತ್ತನ್ನು ಗಮಗಟ್ಟಿಸುವ ಶಕ್ತಿ ಇದಕ್ಕಿದೆ. ಈ ಅಪೂರ್ವ ಚಂಪಾ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಅರಳುವುದು ಎಂದರೆ ಬರೀ ಅಂದವಲ್ಲ, ಸೇವೆ. ನಮ್ಮ ಸುಗಂಧದಿಂದ ಬೇರೆಯವರ ಬದುಕನ್ನು ಹಿತಗೊಳಿಸುವುದೇ ನಿಜವಾದ ಆರಾಧನೆ. ಮುಂದಿನ ಸಾರಿ ಈ ಹೂವನ್ನು ನೋಡಿದಾಗ ಒಂದು ಸಲ ಕಣ್ಮುಚ್ಚಿ ಆ ಪರಿಮಳದ ಜೊತೆ ನಿಮ್ಮ ಉಸಿರನ್ನು ಬೆರೆಸಿ. ನೀವು ಪ್ರಕೃತಿಯ ಪ್ರಾರ್ಥನೆಯಾಗುತ್ತೀರಿ. ನಿಮ್ಮ ಮನೆಯಲ್ಲೂ ಈ ಅಪೂರ್ವ ಚಂಪಾ ಇರಲಿ, ನಿಮ್ಮ ಮನದಲ್ಲಿ ಅದರ ಶಾಂತಿ ಸಿಗಲಿ. ಈ ಅಪೂರ್ವ ಚಂಪಾ ಗಿಡಗಳು ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಬಹುದು. ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುತ್ತೇನೆ. ಕಮೆಂಟ್ ಬಾಕ್ಸ್ನಲ್ಲಿ ಚಂಪಾ ಎಂದು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಗೆಳೆಯರೆ.